ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಪುರಾತನ ವಾಸ್ತುಶಾಸ್ತ್ರ ಏನು ಹೇಳುತ್ತಪ್ಪ ಅಂತಂದರೆ, ನಮ್ಮೆಲ್ಲರಿಗೂ ಆರೋಗ್ಯ ಐಶ್ವರ್ಯ ಬೇಕು ಅಂದರೆ ನಮ್ಮ ಮನೆಯ ವಾಸ್ತು ಯಾವಾಗಲೂ ಚೆನ್ನಾಗಿರಬೇಕು. ಸೊ ವೀಕ್ಷಕರೇ, ಆದ್ದರಿಂದ ಇವತ್ತು ನಾನು ನಿಮಗೆ ಪುರಾತನ ವಾಸ್ತುಶಾಸ್ತ್ರದ ಮತ್ತೊಂದು ಟಿಪ್ಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡುತ್ತೇನೆ. ವೀಕ್ಷಕರೇ, ಮನೆಯಲ್ಲಿ ಯಾವುದಾದ್ರೂ ವಾಸ್ತು ದೋಷ ಇತ್ತು ಅಂದರೆ ಕೆಲವೊಂದು ವಿಧಾನಗಳನ್ನು ಅನುಸರಿಸುತ್ತಾ ಆ ಒಂದು ವಾಸ್ತು ದೋಷವನ್ನು ನಿವಾರಣೆ ಮಾಡ್ಕೋಬಹುದು. ಆದರೆ ನಿವಾರಣೆ ಮಾಡಿಕೊಳ್ಳದೇ ಇರುವಂಥ 2 ದೋಷಗಳು ಇದ್ದಾವೆ. ಅವು ಯಾವುದಪ್ಪ ಅಂತಂದರೆ, ಈಶಾನ್ಯದಲ್ಲಿ ಎಂದಿಗೂ ಯಾವತ್ತಿಗೂ ಟಾಯ್ಲೆಟ್ ಇರಲೇಬಾರದು, ಅಂದರೆ ಶೌಚಾಲಯ ಇರಲೇಬಾರದು, ಕಟ್ಟಿಸಿರಲೇಬಾರದು. ಅದೇ ರೀತಿ ನೈಋತ್ಯದಲ್ಲಿ ಯಾವತ್ತೂ ಎಂಟ್ರೆನ್ಸ್ ಡೋರ್, ಪ್ರವೇಶದ ಬಾಗಿಲು ಮರೆತು ಕೂಡ ಅಲ್ಲಿ ಇಡಲೇಬಾರದು. ಈ ಎರಡೂ ಏನಾದರೂ ನಾವು ನಮ್ಮ ಮನೆಯಲ್ಲಿ ಇತ್ತಪ್ಪ ಅಂದರೆ ನಮಗೆ ಇದರಿಂದ ಬಹಳಷ್ಟು ಕೆಟ್ಟ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ಎಲ್ಲ ರೀತಿಯಿಂದ ಅನುಭವಿಸಬೇಕಾಗುತ್ತದೆ. ಆರ್ಥಿಕವಾಗಿ, ಆರೋಗ್ಯ ರೀತಿಯಲ್ಲಿ, ಆರ್ಥಿಕ ರೀತಿಯಲ್ಲಿ, ಪ್ರತಿಯೊಂದರಲ್ಲಿ ನಾವು ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಸೊ ಆದ್ದರಿಂದ ವೀಕ್ಷಕರೇ, ಈ ರೀತಿ ಏನಾದರೂ ನೀವು ನಿಮ್ಮ ಮನೆಯಲ್ಲಿ ಈಶಾನ್ಯದಲ್ಲಿ ಶೌಚಾಲಯ ಅಥವಾ ನೈಋತ್ಯದಲ್ಲಿ ಎಂಟ್ರೆನ್ಸ್ ಡೋರ್ ಇದ್ದರೆ ಆದಷ್ಟು ಬೇಗ ಅವುಗಳನ್ನು ತೆಗೆಸಿ ನಿಮ್ಮ ಮನೆಯ ಒಂದು ವಾಸ್ತುವನ್ನು ಸರಿಪಡಿಸ್ಕೊಳ್ರಿ ಅಂತ ಹೇಳ್ತಾ ನಾನು ಈ ಒಂದು ಟಿಪ್ಸನ್ನು ಇವತ್ತಿಲ್ಲೇ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಟಿಪ್ಸ್ನೊಂದಿಗೆ ಮತ್ತೆ ನಿಮ್ಮೊಂದಿಗೆ ಹಾಜರಾಗ್ತೇನೆ. ಥ್ಯಾಂಕ್ ಯು.